ಬೆಂಗಳೂರಿನಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್ ನೀಡಿದೆ. ಬೆಳ್ಳಂಬೆಳಗ್ಗೆ ಬೆಂಗಳೂರು ಸೇರಿ ಒಟ್ಟು 7 ಕಡೆ ಲೋಕಾಯುಕ್ತ ದಾಳಿ ಆಗಿದೆ. ಇಬ್ಬರು ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ಬಿಬಿಎಂಪಿ ಎಡಬ್ಲ್ಯೂ ಮಾಧವ್ ರಾವ್ ಮನೆ ಮೇಲೆ ದಾಳಿ ಆಗಿದೆ. ಇಂಜಿನಿಯರಿಂಗ್ ವಿಭಾಗದ ಎಡಬ್ಲ್ಯೂ ಆಗಿರುವಂತಹ ಮಾಧವ್ ರಾವ್, ಹೆಬ್ಬಾಳದಲ್ಲಿರುವಂತಹ ಮಾಧವ್ ರಾವ್ ಕಚೇರಿ ಮೇಲೆ ದಾಳಿ ಆಗಿದೆ. ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲೂ ಕೂಡ ಓರ್ವ ಅಧಿಕಾರಿಯ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್ ಅನ್ನ ನೀಡಿರುವಂಥದ್ದು. ಬೆಳ್ಳಂಬೆಳಗ್ಗೆ ಬೆಂಗಳೂರು ಸೇರಿ 7 ಕಡೆ ಲೋಕಾಯುಕ್ತ ದಾಳಿಯನ್ನು ಮಾಡಲಾಗಿದೆ. ಇಬ್ಬರು ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ದಾಳಿಯನ್ನ ನಡೆಸಿದೆ. ಬಿಬಿಎಂಪಿ ಎಡಬ್ಲ್ಯೂ ಮಾಧವ್ ರಾವ್ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಇಂಜಿನಿಯರಿಂಗ್ ವಿಭಾಗದ ಎಡಬ್ಲ್ಯೂ ಆಗಿರುವಂಥ ಮಾಧವ್ ರಾವ್, ಹೆಬ್ಬಾಳದಲ್ಲಿರುವಂಥ ಮಾಧವ್ ರಾವ್ ಕಚೇರಿ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲೂ ಕೂಡ ಓರ್ವ ಅಧಿಕಾರಿಯ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಸೊ ಈ ದಾಳಿಗೆ ಸಂಬಂಧಪಟ್ಟಂತೆಗೆ ಏನಾದರೂ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆಯಾ? ಎಷ್ಟೊತ್ತಿಗೆ ದಾಳಿ ಮುಗಿಯುತ್ತೆ? ಎಷ್ಟು ಅಧಿಕಾರಿಗಳಿಂದ ದಾಳಿ ಆಗಿದೆ? ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಸೊ ಇವರ ಮೇಲೆ ಒಂದಷ್ಟು ಆರೋಪಗಳು, ದೂರುಗಳು ಬಂದಂಥ ಹಿನ್ನೆಲೆಯಲ್ಲಿ ದಾಳಿಯನ್ನು ಮಾಡಲಾಗಿದೆ. ಬಿಬಿಎಂಪಿ ಎಡಬ್ಲ್ಯೂ ಇವರ ನಿವಾಸದ ಮೇಲೆ ಮತ್ತು ಇವರಿಗೆ ಸಂಬಂಧಪಟ್ಟಂಥ ಕಚೇರಿಯ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮಹತ್ವದ ದಾಖಲೆಗಳನ್ನು ಅಥವಾ ಅಪಾರ ಪ್ರಮಾಣದ ನಗದು, ಚಿನ್ನ, ಬೆಳ್ಳಿ ಈ ಥರದ್ದೇನಾದರೂ ವಶಕ್ಕೆ ಪಡ್ಕೊಳ್ಳಲಾಗಿದೆಯಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಇವರ ಮೇಲೆ ಅಕ್ರಮ ಆಸ್ತಿ ಗಳಿಕೆ ಸೇರಿದಂತೆ ಬೇರೆ ಬೇರೆ ದೂರು ಬಂದಂಥ ಹಿನ್ನೆಲೆಯಲ್ಲಿ ದಾಳಿಯನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನು ಎಷ್ಟೊತ್ತು ಈ ಒಂದು ದಾಳಿ ನಡೆಯುತ್ತೆ, ಕಾರ್ಯಾಚರಣೆ ನಡೆಯುತ್ತೆ, ಎಷ್ಟು ಅಧಿಕಾರಿಗಳು ಬಂದಿದ್ದಾರೆ, ಏನು ಎತ್ತ, ಇದೆಲ್ಲದ್ರ ಬಗ್ಗೆ ಕೂಡ ಅಪ್ಡೇಟ್ ಸಿಗಬೇಕಾಗಿದೆ. ಇಂಜಿನಿಯರಿಂಗ್ ವಿಭಾಗದ ಎಡಬ್ಲ್ಯೂ ಆಗಿರುವಂಥ ಮಾಧವ್ ರಾವ್ ಅವರ ನಿವಾಸ ನೀವು ಗಮನಿಸ್ತಾ ಇದ್ದೀರಾ. ಅವರ ನಿವಾಸದ ಮೇಲೆ ರೇಡ್ ಆಗಿರುವಂಥದ್ದು ಮತ್ತು ಅವರಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ರೇಡ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇವತ್ತು ಬೆಳ್ಳಂಬೆಳಗ್ಗೆ ಬೆಂಗಳೂರಿನಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್ ನೀಡಿದೆ. ನಿದ್ದೆಯಿಂದ ಎದ್ದಿರಲಿಲ್ಲ ಈ ಭ್ರಷ್ಟ ಅಧಿಕಾರಿಗಳು. ಲೋಕಾಯುಕ್ತ ದಾಳಿ ಆಗಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಲೋಕ ಶಾಕ್ ನೀಡಿದೆ. ಎಷ್ಟೊತ್ತಿಗೆ ಈ ರೇಡ್ ಪ್ರಾರಂಭ ಆಗಿದ್ದು, ಏನಾದರೂ ಮಹತ್ವದ ದಾಖಲೆಗಳಿಗೆ ಏನಾದರೂ ಸಿಕ್ಕಿದೆಯಾ ಸಂತೋಷ್? ಈ ಬಗ್ಗೆ ಮಾಹಿತಿ ಏನಿದೆ? ನೀತಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿಯನ್ನು ನಡೆಸಿರುವಂತದ್ದು. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಕಡೆ ಒಟ್ಟು 7 ಕಡೆ ಈ ದಾಳಿಯನ್ನು ನಡೆಸಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು. ಬಿಬಿಎಂಪಿ ಅಧಿಕಾರಿ ಆಗಿರುವಂತಹ ಏನು ಇಂಜಿನಿಯರ್ ಸಿದ್ದರ ಅವರ ಮನೆ ಮೇಲೆ ಕೂಡ ಬೆಂಗಳೂರಿನಲ್ಲಿ ರೈಡ್ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಇರುವಂತದ್ದು. ಹೆಬ್ಬಾಳದಲ್ಲಿರುವಂತಹ ಕಚೇರಿ, ವಿದ್ಯಾರಣ್ಯಪುರದಲ್ಲಿರುವಂತಹ ಮನೆ ಇರ್ಬೋದು ಮತ್ತು ಮಾಗಡಿ ರಸ್ತೆಯಲ್ಲೂ ಕೂಡ ಓರ್ವ ಭ್ರಷ್ಟ ಅಧಿಕಾರಿಯ ಮನೆ ಮೇಲೆ ಈ ದಾಳಿಯನ್ನು ನಡೆಸಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು. ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ. ಸೊ ಮನೆಯಲ್ಲಿ ಸಂಪೂರ್ಣವಾಗಿರುವಂತಹ ದಾಖಲಾತಿಗಳಿರ್ಬೋದು, ಅವರ ಮೇಲೆ ಬಂದಿರುವಂತಹ ಆರೋಪಗಳಿಗೆ ಕುರಿತಂತೆ ಹಾಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿ ವಿಚಾರಣೆ ನಡೆಸ್ತಾ ಇರುವಂತದ್ದು. ಮನೆಗಳನ್ನು ಕೂಡ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಇನ್ನೂ ಕೂಡ ದಾಳಿ ಮುಂದುವರೆದಿದೆ. ದಾಳಿ ಮುಗಿದ ಬಳಿಕ ಏನು ಯಾವ್ಯಾವ ಅಧಿಕಾರಿಗಳ ಮೇಲೆ ಅಕ್ರಮವಾಗಿ ಸಂಪಾದನೆ ಮಾಡಿದಂತ ಆಸ್ತಿ ಇರ್ಬೋದು, ಇಲ್ಲ ಹಣಕಾಸು ಇರ್ಬೋದು, ಚಿನ್ನಾಭರಣಗಳಿರ್ಬೋದು, ಇದೆಲ್ಲದ್ರ ಬಗ್ಗೆ ಕೂಡ ರಿವೀಲ್ ಆಗುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.